ನಮಸ್ಕಾರ. ನಿಮ್ಮಲ್ಲಿ ತುಂಬಾ ಜನ ನನ್ನ ಕೂದಲಿಗೋಸ್ಕರನೇ ಫಾಲೋ ಮಾಡ್ತೀರಾ. ನನ್ನ ಕೂದಲು ನಿಮಗೆ ತುಂಬಾ ಇಷ್ಟ ಅಂತ. ಸೊ ಈ ವಿಡಿಯೋ ಸ್ಪೆಸಿಫಿಕಲಿ ನಿಮಗೆ ಏನಂದ್ರೆ, ಇವತ್ತು ಒಂದು ಇವೆಂಟ್ಗೆ ರೆಡಿ ಆಗ್ತಿದ್ದೀನಿ. ಇನ್ನು ಒದ್ದೆ ಕೂದಲಲ್ಲಿದ್ದೀನಿ. ಡ್ರೈ ಮಾಡಿಕೊಂಡು ಸ್ಟೈಲಿಂಗ್ ಟೈಮ್ ಇದ್ರೆ ಸ್ಟೈಲ್ ಮಾಡಿಕೊಂಡು ಹೊರಡ್ತೀನಿ. ಸೊ ಸಿನ್ಸ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್ ಇನ್ ಹೌ ಐ ಮೇಂಟೈನ್ ಮೈ ಹೇರ್, ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ನಾನು ಸ್ಟೈಲಿಂಗ್ ಏನಾದ್ರು ಮಾಡೋಕ್ಕೆ ಟೈಮ್ ಇದ್ರೆ ನಿಮಗೆ ತೋರಿಸ್ತೀನಿ. ಹೇರ್ ಕೇರ್ ಅಲ್ಲಿ ಫಸ್ಟ್ ಸ್ಟೆಪ್ಪು ಈ ಸೀರಮು. ಈ ಬಲ್ಲಾತ್ ಸೀರಮ್ನ ನಾನು ಲಿಟ್ರಲಿ ಪ್ರತಿದಿನ ಕೂದಲಿಗೆ ಹಚ್ಕೋತೀನಿ. ಇಫ್ ನಾಟ್ ಎವ್ರಿ ಡೇ, ಅಟ್ಲೀಸ್ಟ್ ಒನ್ಸ್ ಇನ್ 2 days. ಕೋಮ್ ಮಾಡೋಕ್ಕಿಂತ ಮುಂಚೆ ಇದನ್ನು ಹಚ್ಕೊಂಡು ಕೋಮ್ ಮಾಡ್ತೀನಿ. ಆ್ಯಂಡ್ ಐ ಲವ್ ದಿಸ್ ಸೀರಮ್. ಇದು ಸ್ಪಾನ್ಸರ್ಡ್ ಪೋಸ್ಟ್ ಅಲ್ಲ, ನನಗೆ ಬ್ರ್ಯಾಂಡ್ ಪ್ರಮೋಟ್ ಮಾಡೋದಕ್ಕೆ ಹೇಳಿಲ್ಲ. ನಾನು ಈ ಪ್ರಾಡಕ್ಟ್ನ ಒಂದು 6 to 7 yearsಯಿಂದ ಯೂಸ್ ಮಾಡ್ತಿರೋದ್ರಿಂದ ಐ ಕಂಪ್ಲೀಟ್ಲಿ ಟ್ರಸ್ಟ್ ದಿಸ್ ಪ್ರಾಡಕ್ಟ್. ಹೇರ್ ಬ್ರೇಕೇಜಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸ್ಟೈಲಿಂಗಲ್ಲಿ ಹೀಟ್ ಹಾಕ್ತೀವಲ್ಲ, ಅದರಿಂದ ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ 1 ಬಾಟಲ್ ಮುಗಿದಿದೆ ಅಂತ ಆಲ್ರೆಡಿ 2ನೇ ಬಾಟಲ್ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ದಟ್ಸ್ ಹೌ ಮಚ್ ಐ ಲೈಕ್ ಇಟ್. ಏನಂದರೆ, ಕೂದಲು ರಫ್ ಇದ್ದಾಗ, ಫ್ರಿಜಿ ಇದ್ದಾಗ ಬ್ರೇಕೇಜ್ ಆಗಿ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬ್ರೇಕೇಜ್ನ ಇದು ಕಮ್ಮಿ ಮಾಡುತ್ತೆ, ಸ್ಮೂತ್ ಮಾಡುತ್ತೆ ಹೇರ್ನ. ನಿಮ್ಗೆ ಯಾವ್ದಾದ್ರು ಫ್ರಿಜಿ ಹೇರ್ ಇದ್ದರೆ ಇದನ್ನು ಹಚ್ಕೊಂಡ್ರೆ ಹೇರ್ ಸ್ಮೂತ್ ಆ್ಯಂಡ್ ಶೈನಿ ಆಗುತ್ತೆ. ಟ್ರೈ ಮಾಡಿ. ಇಟ್ ಇಸ್ ಜಸ್ಟ್ 300 rupees. ಆ್ಯಂಡ್ ಯಾವುದಾದ್ರೂ ಹೇರ್ ಪ್ರಾಡಕ್ಟ್ ನಾನು ಪ್ರಮೋಟ್ ಮಾಡೋದಿದ್ರೆ ಇದನ್ನ ಕಣ್ಣು ಮುಚ್ಕೊಂಡು ಪ್ರಮೋಟ್ ಮಾಡ್ತೀನಿ. ದಟ್ಸ್ ಹೌ ಮಚ್ ಐ ಲವ್ ಇಟ್. ಕೂದಲನ್ನ ಯಾವಾಗಲೂ ಕೆಳಗಡೆಯಿಂದ ಮೇಲ್ಗಡೆ ಬಾಚಿ, ರೂಟಿಂದ ಬಾಚೋದಕ್ಕೆ ಹೋಗಬೇಡಿ. ದಿಸ್ ಇಸ್ ಸೋ ಬೇಸಿಕ್. ಆದರೂ ಜನಕ್ಕೆ ಹೇಳ್ಕೊಡ್ಬೇಕಾ ಅನ್ಸುತ್ತೆ. ಬಟ್ ಮೇ ಬಿ ಇಫ್ ಸಮ್ ಆಫ್ ಯು ಡೋಂಟ್ ನೋ ದಿಸ್, ಯು ಶುಡ್ ರಿಯಲಿ ಟ್ರೈ ಇಟ್. ಏನಂದರೆ, ಹಿಂಗಿಂದ ಹಾಕಿದ್ರೆ ಹೇರ್ ಫಾಲ್ ಖಂಡಿತ ಆಗುತ್ತೆ. ಆಲ್ರೆಡಿ ಸಿಕ್ಕಾಗಿದೆ ನೋಡಿ, ಟ್ಯಾಂಗಲ್ಸಿಂದ ಹೇರ್ ಬ್ರೇಕೇಜ್ ಆಗುತ್ತೆ. ಸೊ ಪ್ಲೀಸ್ ಆಲ್ವೇಸ್ ಡೌನಿಂದ ಕೋಮ್ ಮಾಡಿ.